ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಮಗಳು ಕೂಡ ಎದ್ದು ಆಟ ಆಡ್ತಾ ಇದ್ದಾಳೆ. ಇವತ್ತೊಂದು ಟೆಂಪಲ್ಗೆ ಹೋಗಬೇಕು. ಸಂಜೆ ಮೇಲೆ ಹೋಗೋದು, ನೈಟ್ ಇರೋದು ಪೂಜೆ. ಇವತ್ತು ಸಂಜೆ ಮೇಲೆ ಹೊರಡಬೇಕು. ಹಾಗಾಗಿ ಇವತ್ತು ಬೆಳಗಿನ ತಿಂಡಿಗೆ ಮೆಂತೆ ಪಲಾವ್ ಮಾಡ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಆಡಿಸ್ಕೊಂಡಿದ್ದೀನಿ. ಇನ್ನು ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಏನು ಮಸಾಲೆ ಐಟಮ್ ಇರುತ್ತಲ್ಲ, ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಎಲ್ಲ ಹಾಕಿ, ಹಾಗೆಯೇ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಒಗ್ಗರಣೆಯಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಆಡಿಸ್ಕೊಳ್ಳೋದು. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಗ್ರೀನ್ ಪೀಸ್ ಏನು ಬಟಾಣಿ ಇದೆಯಲ್ಲ ಅದನ್ನು ಹಾಕಿ, ಅದ್ರ ಜೊತೆಗೇನೆ ಏನು ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನು ನೀಟಾಗಿ ಸೊಪ್ಪು ಬಾಡೋ ತನಕನೂ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡಿಕೊಂಡು, ಎಷ್ಟು ಪ್ರಮಾಣದಲ್ಲಿ ಅಕ್ಕಿನ ಹಾಕೋಬೇಕು ಹಾಕ್ಕೊಂಡು, ಅದಾದಮೇಲೆ ಅದಕ್ಕೆ ಅಳತೆಗೆ ತಕ್ಕಷ್ಟು ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಲೋಸ್ ಮಾಡಿ 3 ವಿಶಿಲ್ ಹಾಕ್ಸಿದ್ರೆ ಮೆಂತೆ ಪಲಾವ್ ರೆಡಿಯಾಗಿದೆ. ಮನೇಲಿ ಸೌತೆಕಾಯಿ ಇತ್ತು, ಹಾಗಾಗಿ ಅದ್ರ ಜೊತೆಗೆ ಅಂತ ಹೇಳಿ ಸೌತೆಕಾಯಿ ಕಟ್ ಮಾಡಿದೆ. ಇನ್ನು ಸಂಜೆ ಮೇಲೆ ಟೆಂಪಲ್ಗೆ ಹೊರಡಬೇಕಾಗಿರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ, ಕ್ಲೀನ್ ಅಂದರೆ ಡೀಪ್ ಕ್ಲೀನಿಂಗ್ ಏನಲ್ಲ, ಸುಮ್ಮನೆ ನಾನು ಅವಾಗವಾಗ ಮಾಡ್ತಾ ಇರ್ತೀನಿ. ಮನೆ ತುಂಬ ಧೂಳಾಗ್ಬಿಟ್ಟಿರುತ್ತಲ್ವ, ಏನೋ ಗೊತ್ತಿಲ್ಲ, ಮನೆಗೆ ಒಂದೆರಡು ದಿನ ಒರೆಸಿಲ್ಲ ಅಂದರೂ ಮನೆ ತುಂಬ ಧೂಳು ತುಂಬ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ಹಾಗೆ ಮೇಲೆ ಒರೆಸ್ಕೊಳ್ಳೋಣ ಅಂತ ಹೇಳಿ ಕಿಟಕಿ ಬಾಗಿಲು ಎಲ್ಲ ಒರೆಸ್ಕೊಂಡೆ. ಇನ್ನು ನನ್ನ ಮಗಳು ಮನೆಯೆಲ್ಲ ಓಡಾಡ್ತಾ ಇರ್ತಾಳೆ, ಹಾಗಾಗಿ ಅವಾಗವಾಗ ಒರೆಸ್ಕೋಬೇಕಾಗುತ್ತೆ. 15 ಡೇಸ್ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ನಾನು ಡೀಪ್ ಕ್ಲೀನಿಂಗ್ ಆ ಥರ ಮಾಡ್ಕೋತಾ ಇರ್ತೀನಿ. ಸೊ ಮಗು ಇರೋದ್ರಿಂದ ಕಷ್ಟನೇ. ನನಗೆ ಯಾವಾಗ ಟೈಮ್ ಸಿಕ್ತೋ ಅವಾಗ ಮಾಡ್ಕೊತೀನಿ. ಇಲ್ಲಾಂದರೆ ಈ ಥರ 2 ಡೇಸ್ ಒನ್ಸ್ ಬರೀ ಧೂಳು, ಒಂದು ಡ್ರೈ ಕ್ಲಾತ್ ತೊಗೊಂಡು ಹಾಗೆ ಮೇಲ್ಮೇಲೆ ಧೂಳಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಮೇಲ್ಮೇಲೆ ಹಾಗೆ ಒರೆಸ್ಕೊತೀನಿ. ಇಲ್ಲಾಂದರೆ ನನ್ನ ಮಗಳು ಓಡಾಡ್ತಾ ಇರ್ತಾಳೆ. ಇವಾಗಂತೂ ತುಂಬ ಏನು ಧೂಳು, ಯಾಕೆ ಗೊತ್ತಿಲ್ಲ. ನಮ್ಮ ಸುತ್ತಮುತ್ತ 2-3 ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಹಾಗಾಗಿ ಅದಕ್ಕೂ ಇರಬಹುದು. ತುಂಬ ಧೂಳಾಗ್ತಾ ಇರುತ್ತೆ. ಅವಾಗವಾಗ ಒರೆಸ್ಕೊತಾ ಇರಬೇಕು. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ, ಒಂದು 3-4 ದಿನ ಒರೆಸ್ಲಿಲ್ಲ ಅಂದ್ರೂ ತುಂಬ ಏನೋ ಒರೆಸೇ ಇಲ್ವೇನೋ ಇವ್ರ ಮನೆ ಅನ್ನೋ ಥರ ಆಗ್ಬಿಟ್ಟಿರುತ್ತೆ. ಮಕ್ಕಳಿರೋ ಮನೆಯಲ್ಲಿ ರಿಲೇಟ್ ಆಗುತ್ತೆ ನಾನೇನು ಹೇಳ್ತಾ ಇದ್ದೀನಿ ಅಂತ. ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಅದು ಅವಾಗವಾಗ ಗಲೀಜಾಗ್ತಾ ಇರುತ್ತೆ, ಬಟ್ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು. ಇನ್ನು ಚಿಕ್ಕ ಮಕ್ಕಳು, ನನ್ನ ಮಗಳಂತೂ ಇವಾಗ ಏನು ಮಾಡ್ತಾಳೆ ಅಂದರೆ, ಏನು ಚಿಕ್ಕ ವಸ್ತು ಸಿಕ್ಕಿದ್ರೂ ತೆಗೆದು ಬಾಯಿಗೆ ಹಾಕೊಂಡ್ಬಿಡ್ತಾಳೆ. ಅದು ಎಲ್ಲಿಂದ ಕಾಣಿಸುತ್ತೋ ಗೊತ್ತಿಲ್ಲ. ನಾನಂತೂ ಒಂದು 4-5 ಸಲ ಮನೇನ ಗುಡಿಸ್ತೀನಿ. ಮಿನಿಮಮ್ 2 ಸಲ ಅಂತೂ ಒರೆಸ್ತೀನಿ. ಅದು ಇದು ಏನಾದ್ರು ಚೆಲ್ಕೊಂಡಿರ್ತಾಳೆ, ಏನಾದರೂ ಬಿಸ್ಕೆಟ್ ಕೈಗೆ ಕೊಟ್ಟರೆ ಅದನ್ನು ಏನು ಚೆಲ್ಕೊಂಡ್ಬಿಟ್ಟಿರ್ತಾಳೆ. ಇವಾಗ ನಾನು ಎಲ್ಲನೂ ಕೈಗೆ ಕೊಡ್ತೀನಿ. ಬಿಸ್ಕೆಟ್ ಆಗಿರ್ಬೋದು, ಅಥವಾ ಅವಳಿಗೆ ಚಿಕ್ಕದಾಗಿ ದೋಸೆ ಥರ ಮಾಡಿಕೊಡೋದು, ಅಥವಾ ನಾವು ರೊಟ್ಟಿ ಮಾಡ್ಕೊಂಡಿದ್ರೆ ನಾವು ಮಾಡ್ಕೊಂಡಿರೋ ರೊಟ್ಟಿನೇ ಕೈಗೆ ಕೊಡೋದು, ಅವಳಿಗೆ ತಿನ್ನೋದು ಅಭ್ಯಾಸ ಆಗಲಿ ಅಂತ ಹೇಳಿ ತುಂಬ ದಿನದಿಂದ ಆ ಥರ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ಅವಳು ನೀಟಾಗಿ ತಿನ್ನಲ್ಲ, ಎಲ್ಲ ಚೆಲ್ಲಾಡಿಕೊಂಡು ತಿಂದಿರ್ತಾಳೆ. ಸೊ ಹಾಗಾಗಿ ನಾವು ಅವಾಗವಾಗ ಅದನ್ನು ಕ್ಲೀನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇನ್ನು ಅದು ಇದು ಏನಾದರೂ ಬಿದ್ದಿದ್ರೆ ಓಡೋಗಿ ಬಾಯಿಗೆ ಹಾಕ್ಕೊಂಡ್ಬಿಡ್ತಾಳೆ. ನಮಗೆ ನಿಜವಾಗ್ಲೂ ಅದು ಆ ಥರ ಕಸ ಇದೆ, ಪುಟ್ಟದಾಗಿರೋ ಕಸ ಇದೆ ಅನ್ನೋದೇ ಗೊತ್ತಾಗಲ್ಲ. ಬಟ್ ಅವಳ ಕಣ್ಣಿಗೆ ಅದು ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ. ಅವಳು ಎತ್ಕೊಂಡು ಬಾಯಿಗೆ ಹಾಕ್ಕೊಳ್ಳುವಾಗಲೇ ನಮಗೆ ಗೊತ್ತಾಗೋದು, ಇಲ್ಲೊಂದು ಕಸ ಇದೆ ಅಂತ. ಸೊ ಹಾಗಾಗಿ ಇನ್ನೊಂದ್ಸಲ ಒರೆಸೋದು. ನಾನಂತೂ ಅವಾಗವಾಗ ಗುಡಿಸ್ತಾನೆ ಇರ್ತೀನಿ. ಒರೆಸ್ಬೇಕಾಗಿರೋ ಸಂದರ್ಭ ಬಂದರೆ ಒರೆಸ್ಬೇಕಾಗುತ್ತೆ. ಇನ್ನು ಇಲ್ಲಿಟ್ಟಿರೋ ಟೀಪಾಯ್, ಚೇರು ಎಲ್ಲನೂ ಅವಾಗವಾಗ ಗಲೀಜಾಗ್ತಾನೆ ಇರುತ್ತೆ. ಸೊ ಅದು ಅಷ್ಟೇ, ಅವಳು ಹೋಗಿ ಅಲ್ಲೇ ಹಿಡ್ಕೊಂಡು ನಿಂತ್ಕೋತಾಳೆ. ಏನಾದರೂ ಕೈಯಲ್ಲಿ ಮುಟ್ಬಿಟ್ಟು ಅಲ್ಲೋಗಿ ಹಿಡ್ಕೊಂಡು ನಿಂತ್ಕೊತಾಳೆ. ಸೊ ಅವಳೇನಂದರೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾಳೆ, ಅದು ಇದು ಹಿಡ್ಕೊತಾ ಇರ್ತಾಳೆ, ಅದೇ ಕೈನ ತೆಗೆದು ಬಾಯಿಗೆ ಹಾಕ್ಕೊತಾಳೆ. ಸೊ ಹಾಗಾಗಿ ನಾನು ಅಲ್ಲಿ ಆದಷ್ಟು ಚೇರ್ ಮೇಲೆ, ಟೀಪಾಯ್ ಮೇಲೆ ಧೂಳಿರೋದಕ್ಕೆ ಬಿಡೋದಿಲ್ಲ. ಈವನ್ ನೆಲದಲ್ಲೂ ಅಷ್ಟೇ. ತುಂಬ ಹೊತ್ತು ಅವಳು ಟಾಯ್ಸಲ್ಲಿ ಆಟ ಆಡಿಕೊಂಡು ಬೋರ್ ಆದಾಗ ಎತ್ಕೋ ಅಂತ ಅಳ್ತಾ ಇರ್ತಾಳೆ. ಸೊ ಹಾಗಾಗಿ ತುಂಬ ಹೊತ್ತು ಬರೀ ಅದನ್ನೇ ಆಟ ಆಡೋದು ನಾನು ಹೇಳೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಟಿವಿ ಹಾಕ್ಕೊಡ್ತೀನಿ. ಅವಳಿಗೆ ಏನಾದರೂ ರೈಮ್ಸ್ ಹಾಕ್ಬಿಟ್ಟು ನೋಡಿದ್ರೆ ಸ್ವಲ್ಪ ಹೊತ್ತು ನೋಡ್ತಾಳೆ, ಅದಾದಮೇಲೆ ಮತ್ತೆ ಬರ್ತಾಳೆ. ತುಂಬ ಇಂಪಾರ್ಟೆಂಟ್ ಕೆಲಸ ಇದ್ದಾಗ ಟಿವಿ ಹಾಕ್ಬಿಟ್ಟು ಮಾಡ್ಕೊತೀನಿ. ಇಲ್ಲಾಂದರೆ ಆಲ್ಮೋಸ್ಟ್ ಫ್ರೀ ಇದ್ದಾಗೆಲ್ಲ ಅವಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಎತ್ಕೊಂಡಿದ್ದ ತಕ್ಷಣ ಎತ್ಕೊಂಡ್ಬಿಡ್ತೀನಿ. ಇನ್ನು ಈವ್ನಿಂಗು ಟೆಂಪಲ್ಗೆ ಹೊರಡಬೇಕು ಅಂತ ಹೇಳಿದ್ನಲ್ವಾ, ಸೊ ಹಾಗಾಗಿ ಅವಳನ್ನ ಎಲ್ಲ ರೆಡಿ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡಿ ರೆಡಿಯಾಗಿ ಹೋಗಬೇಕು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬಂದು ರೆಡಿಯಾಗಿರು ಅಂತ ಹೇಳಿಬಿಟ್ಟು ಹೋಗಿದ್ದಾರೆ.
ಸೊ ನಾನು ಕೂಡ ಎಲ್ಲ ರೆಡಿಯಾಗಿ ಪೂಜೆ ಮಾಡಿಕೊಂಡೆ. ಆ್ಯಕ್ಚುಲಿ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಟೆಂಪಲಲ್ಲಿ ಹೋಮ ಇದೆಯಂತೆ. ಸೊ ಹೋಮಕ್ಕೆ ನಾವು ಕೂಡ ಕುತ್ಕೋಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸ್ಯಾರಿ ಉಟ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು, ಸೊ ಅವಳು ಇಟ್ಕೊಂಡು ಬೇಗನೆ ಸ್ಯಾರಿ ಉಟ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಹಾಗಾಗಿ ಅವಳನ್ನ ಹೊರಡಿಸಿ ನಾನು ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಸ್ಯಾರಿ ಹಾಕ್ಕೊಂಡು ಹೊರಟ್ವಿ. ಮಕ್ಕಳಿದ್ದಾಗ ಸ್ಯಾರಿ ಹಾಕೊಳ್ಳೋದಕ್ಕೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಈ ಥರ ದೇವಸ್ಥಾನ ಪೂಜೆ ಅಂತ ಇರುವಾಗ ಸ್ಯಾರಿನೇ ಒಂಥರ ಲಕ್ಷಣವಾಗಿರುತ್ತೆ. ಇನ್ನು ಟೆಂಪಲಲ್ಲಿ ಪೂಜೆ ಎಲ್ಲ ಆಯಿತು, ಹೋಮನೂ ಇತ್ತು. ಸೊ ನಾನು ನನ್ನ ಹಸ್ಬೆಂಡ್ ಹೋಮಕ್ಕೆ ಕೂಡ ಕುತ್ಕೊಂಡಿದ್ವಿ. ಏನೋ ಒಂಥರ ಪಾಸಿಟಿವ್ ವೈಬ್, ತುಂಬ ಖುಷಿ ಆಯಿತು. ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇನ್ನು ನೈಟು ಅಲ್ಲೇ ಹಾಲ್ಟ್ ಆಗಿದ್ವಿ. ಸೊ ಬೆಳಗ್ಗೆ ಕೂಡ ಪೂಜೆ ಇದೆ, ಬೆಳಗ್ಗೆ ಒಂದು ಹೋಮ ಇದೆ. ಹಾಗಾಗಿ ಅಲ್ಲೇ ಹಾಲ್ಟ್ ಆಗಬೇಕಾಯಿತು. ಬೆಳಗಿನ ವಿಡಿಯೋ ಏನಿದೆ ಅದನ್ನು ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಡೇ ಪೂಜೆ ಎಲ್ಲ ಹೇಗಾಯಿತು ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋರಂತೆ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.